ಆ್ಯಸ್ ಯೂಶ್ವಲ್ ತುಂಬ ಜನರ ಬಗ್ಗೆ ಮಾತಾಡಿದರೆ ನೀವು ಎಲ್ಲಿದ್ದರೂ ನಿಮ್ಗೊಂದು ಪ್ರಶ್ನೆ ಎದುರಾಗುತ್ತೆ. ನಮ್ರತಾ ಅವ್ರ ಬಗ್ಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರಾ, ಹೇಗೆ ಏನು ಅಂತ? ಇಲ್ಲ ಸರ್. ಈಗ ಕೋಪ ಕಮ್ಮಿ ಆಗಲ್ವಾ? ನನಗೇನು ಕೋಪ ಇಲ್ಲ ಸರ್. ಎಸ್ ಸರ್. ಫೈನಲಿ ಇಡೀ ಮತ್ತೊಂದು ಮನೆ ಸೀಸನ್ ಒಂದು ಎಂಟರ್ಟೈನ್ಮೆಂಟ್ ಇದ್ದರೂ ಕೂಡ ಒಂದಿಷ್ಟು ಜನರನ್ನು ಬೇರೆ ರೀತಿ ಸೆಳೀತಾ ಇರ್ತಕ್ಕಂಥ ಗೇಮ್ ಅನ್ನುವಂಥದ್ದು ಈ ಮನೆಯಲ್ಲಿ ಈಗೇನು ಚೇಂಜಸ್ ಆಗಿದೆ ಅಂತ ಅನಿಸುತ್ತೆ, ನೀವಿದ್ದಾಗ ಬಿಟ್ಟು ಈಗ ಆಗಿರುವಂಥದ್ದು ಅನಿಸುತ್ತೆ? ಸೊ ನಾರ್ಮಲಿ ಫಸ್ಟ್ ವಾರ ಹೋಗ್ತೀವಲ್ಲ, ಫಸ್ಟ್ ವಾರ ಹೋದ ತಕ್ಷಣ ಅಷ್ಟೊಂದು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಆಗಲ್ಲ. ಬಿಕಾಸ್ ಈ ಸತಿ ಏನಾಗಿದೆ, ಸ್ವರ್ಗ ನರ್ಕ ಅಂತ ಆಲ್ರೆಡಿ ಡಿವೈಡ್ ಮಾಡಿದ್ದಾರೆ. ನಮ್ಮ ಟೈಮ್ ನಾವು ಹೋದಾಗ ಸಮರ್ಥರು ಅಸಮರ್ಥರು ಅಂತ ಮಾಡಿದರು. ನೀವು ಯಾವಾಗ 2 ಟೀಮ್ ಮಾಡ್ತಿರೋ ನಿಮ್ಗೆ ಆಪೋಸಿಟ್ ಟೀಮ್ ಅವ್ರು ಕೆಟ್ಟದಾಗೆ ಕಾಣೋದು. ಅಂದರೆ ಅವ್ರೇನೋ ಸಣ್ಣ ತಪ್ಪು ಮಾಡಿದ್ದು ನಿಮ್ಗೆ ದೊಡ್ಡ ತಪ್ಪು ಅಂತ ಕಾಣುತ್ತೆ. ಅವಾಗ ಅಲ್ಲೇ ಗ್ರೂಪ್ಸ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒನ್ಸ್ ದ ಲೈನ್ಸ್ ಆರ್ ಡ್ರಾನ್, ಅಲ್ಲಿ ಯುದ್ಧನೇ ಆಗೋದು. ಆ ಯುದ್ಧ ಆಗ್ತಾ ಇದೆ ಅಲ್ಲಿ. ಫೈನಲಿ ಇಡೀ ಜರ್ನಿ ಬಗ್ಗೆ ಮಾತಾಡಿದ್ರಿ. ಫೈನಲ್ ನಿಮ್ಮ ಅಭಿಮಾನಿಗಳಿಗೋಸ್ಕರ ಹೇಳುವಂಥದ್ದಾದರೆ ಸ್ನೇಹಿತ್ ಮುಂದಿನ ದಿನಗಳಲ್ಲಿ ಹೇಗೆ ಮತ್ತೆ ಜನರ ಹತ್ರ ಬರ್ಬೋದಂತ? ಸ್ನೇಹಿತನ ನೀವು ಸ್ನೇಹಿತನ ನೀವು ಇಷ್ಟು ದಿನ ರಿಯಾಲಿಟಿ ಶೋಸಲ್ಲಿ ನೋಡಿದ್ದೀರಾ, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೀರಾ. ಇನ್ನು ಮುಂದೆ ನೀವು ನನ್ನ ಮೋಸ್ಟ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನೋಡ್ತೀರಾ. ನಾನು ಏನು ಮಾಡಬೇಕು ಅಂತ ಬಂದಿದ್ದೋ ಇಂಡಸ್ಟ್ರಿಗೆ, ಆ್ಯಕ್ಟರ್ ಆಗಬೇಕು ಅಂತ, ಅದಾಗ ನೋಡ್ತೀರಾ, ಸ್ಕ್ರೀನಲ್ಲಿ ನೋಡ್ತೀರಾ. ಐ ಥಿಂಕ್ ಇನ್ನೊಂದು 2 ತಿಂಗಳಲ್ಲಿ ನಿಮ್ಮ ಮನೆ ಟೆಲಿವಿಷನ್ ಸೆಟ್ಗಳಲ್ಲಿ ಮತ್ತೆ ಎವ್ರಿ ಡೇ ಬರೋಂಗಾಗುತ್ತೆ. ಸೊ ಥ್ಯಾಂಕ್ ಯು. ನೀವು ಇದುವರೆಗೂ ನನಗೆ ಕೊಟ್ಟಿರೋ ಸಪೋರ್ಟು, ಅಂದರೆ ನನ್ನ ಕುಗ್ದಾಗಿರ್ಬೋದು, ಇನ್ನೇನೋ ಆಗಿದ್ದಾಗಿರ್ಬೋದು, ನಿಮ್ಮ ಸಪೋರ್ಟ್ ನನ್ನನ್ನು ಮತ್ತೆ ವಾಪಸ್ಸು ತೊಗೊಂಬಂದಿದೆ. ಆ ಸಪೋರ್ಟ್ ಇರಲಿಲ್ಲ ಅಂದರೆ ನಂಗೆ ಮತ್ತೆ ಇಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ಲವ್ ಯು ಆಲ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸ್ನೇಹಿತ. ಥ್ಯಾಂಕ್ ಯು ಸರ್. ಇದಿಷ್ಟು ಸ್ನೇಹಿತವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.